ಓಕೆ ಕಪಲ್ಸ್, ನಿಮಗೆ ಗಂಡ ಹೆಂಡ್ತಿ ಶಾಪಿಂಗ್ ಮಾಡೋದು ಮಜಾ ಬರುತ್ತೇನ್ರಿ? ನಿಮಗೆ ಬರಲ್ಲ? ಈ ಕಡೆ ನನಗೂ ಬರಲ್ಲ ಮೇಡಮ್. ಸೇಮ್ ಫೀಲಿಂಗ್. ನೀವು ನಂಬ್ತಿರ ಇಲ್ಲ, ಒಂದು 10 ಟ್ರಯಲ್ ಮಾಡಿರ್ತಾಳ್ರಿ ನನ್ನ ಹೆಂಡ್ತಿ. 10 ನಾನು 8 ಸೆಲೆಕ್ಟ್ ಮಾಡಿರ್ತೀನಿ. 8 ಬಿಟ್ಟು 2 ತೋತಾಳಕ್ಕೆ. ಸೊ ವೇದಿಕೆ ಮೇಲೆ ಸ್ವಾಗತಿಸಿ ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ಜವಾರಿ ಹುಡುಗ ವೀರೇಶ್. ಇಲ್ಲಿ ಎಷ್ಟು ಜನ ಮದುವೆಗಿಂತ ಮುಂಚೆ ಹುಡುಗಿ ನೋಡಕ್ಕೆ ಹೋಗಿರಿ? ಕಪಲ್ಸ್ ಯಾರದ್ರಪ್ಪ? ಗಂಡ ಹೆಂಡ್ತಿ ಯಾರದ್ರಿ? ನೀವು ಹೋಗಿದ್ರಾ? ಓಕೆ, ಏನು ಮಾಡಿದ್ರು? ಕ್ಯಾರೆಟ್ ಅಲ್ವಾ? ಓ ಮೈ ಗಾಡ್, ಅಂದರೆ ಹೆವಿ ಇತ್ತೇನ ಸಲ್ರಿ ಸ್ಲಿಪ್? ಓಕೆ, ಐ ವಿಲ್ ಟೇಕ್ ಒನ್ ಮೋರ್ ಕಪಲ್. ಈ ಕಡೆ ಯಾರ್ರಿ? ಆ ಕಡೆ ರೀ. ಏನು ಮಾಡಿದ್ರಿ? ಲೆಮನ್ ರೈಸ್. ಏನಪ್ಪ ನಿಮ್ದೆಲ್ಲ ಬರೀ ಚಿತ್ರಲ್ಲೇ ಕೆಲಸ ಮುಗಿದ್ಬಿಡ್ತಾ? ನಾನು ನನ್ನ ಹೆಂಡ್ತಿನ ನೋಡಕ್ಕೆ ಹೋದಾಗ ಉಪ್ಪಿಟ್ಟು ಮಾಡಿದ್ರು ರೀ. ಇಲ್ಲ, ನಾವು ಉಪ್ಪಿಟ್ಟು ಮಾಡಿದ್ರು. ನಾನು ಬೆಂಗಳೂರಿನಾವ, ನಾ ಯಾಕೆ ಉಪ್ಪಿಟ್ಟು ತಿನ್ಬೇಕು? ಇಲ್ಲ ಬ್ಯಾಡ ಅಂದ್ಯಾ. ಅವ್ರು ಏನು ಮಾಡ್ರು, ತಿಂದ್ರು ಬಿಟ್ಬಿಡಂತ ಇಟ್ಟೋಗ್ಬಿಟ್ರು. ಹಗೂರ್ಗೆ ಹಿಂಗೆ ಬಗ್ಗೆ ನೋಡ್ತೀನಿ, ಬಟಾಣಿ ಹಾಕ್ಯಾರ, ಕೊತ್ತಂಬರಿ ಸೊಪ್ಪು ಹಾಕ್ಯಾರ, ಭಾಳ ಚಂದ ಅನ್ನಿಸ್ತು. ಒಂದು ಸ್ಪೂನ್ ತೊಗೊಂಡು ಹಿಂಗೆ ಬಾಯಿ ಇಟ್ಕೊಂಡೆ. ಮತ್ತೆ ಬಂದಾರ, ಹೋಲ್ ಬಿಡ್ರಿ ಎನ್ಸಲಾಗ್ಯದು. ಯಾಕೆ ತಗೋತಾರೆ ಅಂದ. ಅಲ್ಲಿ ದೂರಿಂದ ನಾನು ಹೆಂಗೆ ನೋಡ್ಬಿಟ್ಟಾಳ. ನಿಮ್ಗೆ ಉಪ್ಪಿಟ್ಟು ಅಂದ್ರೆ ಇಷ್ಟನೋ? ಹೌದವ, ನಾವು ಉತ್ತರ ಕರ್ನಾಟಕದ, ನಮ್ಗೆ ಉಪ್ಪಿಟ್ಟು ಅಂದರೆ ಇಷ್ಟ. ಉಪ್ಪಿಟ್ಟು ಸೂಸ್ಲಾ ಉಪ್ಪಿಟ್ಟು. ಇನ್ನೇನು ಇರ್ತಾರೆ ನಾಷ್ಟ? ನೀವು ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ, ಬರೀ ಉಪ್ಪಿಟ್ಟು ಸೂಸ್ಲಾ ಬಿಟ್ಟು ಬೇರೆ ನಾಷ್ಟನೇ ಗೊತ್ತಿಲ್ಲ. ಈ ದೋಸೆ ಇಡ್ಲಿ ಎಲ್ಲ ನಮಗೆ ವರ್ಷಕ್ಕೆ 1 ಸರಿ 2 ಸರಿ. ಲಗ್ನ ಆದ್ಮೇಲೆ ರೀ ಇದನ್ನು ಸೀರಿಯಸ್ ತೊಗೊಂಡು ನನ್ನ ಹೆಂಡ್ತಿ ದಿನ ಉಪ್ಪಿಟ್ಟು ಮಾಡಕತ್ಲು. ಬಾಂಬೆ ರವ, ಬನ್ಸಿ ರವ, ಬಾಂಬೆ ರವ. ವಾರದಾಗ 8 ಸಾರಿ ರೀ. ವಿಚಿತ್ರ. ಗುರುವಾರ ಒಪ್ಪತ್ತಂದ್ರೆ 2 ಸರಿ ಅವತ್ತ. ಮುಂಜಾನೆ ಕುಂತ್ ಬಿಡದ್ರಿ ಯೂಟ್ಯೂಬ್ನಾಗ ರುಚಿಕರವಾದ ಉಪ್ಪಿಟ್ಟನ್ನು ಹೇಗೆ ಮಾಡುವುದು. ಒಂದಿನ ಬಂದ್ಲು, ಮಸ್ತ್ ಅದ್ರಿ ರೆಸಿಪಿ, ತಿಂದಾರ ನೋಡ್ರಿ ಅಂದ್ಲು. ಅದೇ ಹಸಿ ಕಲರ್ ನೈಟಿ, ಅದೇ ಉಪ್ಪಿಟ್ಟು ಹಿಂಗೆ ತೊಗೊಂಡೆ ತಿಂದ್ಯಾ. ಏನಿರುತ್ತೆ ಉಪ್ಪಿಟ್ಟಿನಾಗ? ಏನು ಹಾಕ್ಬೋದು? ಹೌದಲ್ಲ? ಸೇಮ್ ಏನು ಟೇಸ್ಟ್ ನನಗೆ ಏನಿಲ್ಲ. ನೀ ಏನು ಹಾಕ್ಬೋದ್ರಿ ಉಪ್ಪಿಟ್ಟಿನಾಗ? ಎನಿ ಕುಕ್ಕಿಂಗ್ ವುಮನ್ಸ್? ಅವರೇಕಾಳು. ಈ ಕಡೆ ತರಕಾರಿಗಳು. ಅದು ಟಿಪ್ಸ್ ಏನಂತ ಗೊತ್ತೇನ್ರಿ? ಯೂಟ್ಯೂಬರ್ ಹೇಳಿದ್ದು, ಕರಿಬೇವನ್ನ ತೊಳೆದೇ ಹಾಕಿದ್ದೀನಿ ಗೊತ್ತಾ? ಅಲ್ಲವಾ, ಕರಿಬೇವು ತೊಳೆಲಾರ ಹಾಕಿ ಓಕೆ, ಕೈ ತೊಳ್ದೆ ಅಲ್ಲ. ನಾಳೆಗೆ ಇನ್ನೊಂದು ಟಿಪ್ಸ್ ಹೇಳೋಣ, ಹಂಗೆ ಮಾಡ್ತೀನಿ ಅಂದ್ಲು. ಏನಂದ್ರಿ, ಕರಿಬೇವು ಸೂಟ್ ತೊಗೋಬೇಕಂತ 2 ಕಟ್ಟು, ಅದು ಮಿಕ್ಸಿಗೆ ಹೊಡಿಬೇಕಂತ, ಹಸಿರು ಕಲರ್ ಪೇಸ್ಟ್ ಆಗುತ್ತಂತ, ಅದನ್ನು ಉಪ್ಪಿಟ್ಟಿಗೆ ಹಾಕ್ಬೇಕಂತ. ಹಸಿರು ಕಲರ್ ಉಪ್ಪಿಟ್ಟು ಆಗತ್ತಂತ. ಅದನ್ನ ತಿಂದ್ರೆ ದಯವಿಟ್ಟು ಹಾಕ್ಬೇಡವ ಅಂದೆ. ಹೋದಲ್ಲೆಲ್ಲ ಕರಿಬೇವು ವಾಸನೆ, ಟುಸಕ್ ಪುಸಕ್. ಅಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊರ್, ನಾ ಇವತ್ತು ಕರಿಬೇವು ಉಪ್ಪಿಟ್ಟು ತಿಂದು ಬಂದಿದ್ರ ಇಲ್ಲಿ ನಿಮಗೆ ಕುಂದ್ರಕ್ಕೆ ಆತಿತ್ತ? ಅಂತ ಮಜಾ ಅದು. ಓಕೆ ಕಪಲ್ಸ್, ನಿಮಗೆ ಗಂಡ ಹೆಂಡ್ತಿ ಶಾಪಿಂಗ್ ಮಾಡೋದು ಮಜಾ ಬರುತ್ತೇನ್ರಿ? ಮಜಾ ಬರುತ್ತಲ್ಲ? ನಿಮಗೆ ನಿಮಗೆ ಬರಲ್ಲ? ಈ ಕಡೆ ನನಗೂ ಬರಲ್ಲ ಮೇಡಮ್. ಸೇಮ್ ಫೀಲಿಂಗ್. ನೀವು ನಂಬ್ತಿರ ಇಲ್ಲ, ಒಂದು 10 ಟ್ರಯಲ್ ಮಾಡಿರ್ತಾಳ್ರಿ ನನ್ನ ಹೆಂಡ್ತಿ. 10 ನಾನು 8 ಸೆಲೆಕ್ಟ್ ಮಾಡಿರ್ತೀನಿ. 8 ಬಿಟ್ಟು 2 ತೋತಾಳಕ್ಕೆ. ಎಲ್ಲ ಉಲ್ಟಾನೇ, ಎಲ್ಲ ಉಲ್ಟಾ. ಹಿಂಗಾನೆ ಏನು ಮಾಡ್ಬಿಡ್ತೀನಿ, ಆಕಿ ಟ್ರಯಲ್ ಮಾಡೋಕೆ ಹೋದ್ರೆ ನಾ ಸೀದಾ ಒಂದು 2 ಟಿ-ಶರ್ಟ್ ತೊಗೊಂಡು ಹೋಗಿ ನಿಂತ್ಬಿಡ್ತೀನಿ. ನಾ ಹೋಗಿ ಸುಮ್ಮನೆ ನಿಂತ್ಬಿಡ್ತೀನಿ. ಹೋಗಿ ನಿಂತಿದ್ದೆ ಟ್ರಯಲ್ ರೂಮ್ ಹತ್ರ, ಯಾರೊಬ್ಬ ಬಂದ ನಿಂತ, ಹಿಂಗೆ ಮಾಡ್ದ. ನನಗೆ ಬೇಕು ಹಿಂಗೆ ಮಾಡಿದೆ, ಹೋದ. ನೆಕ್ಸ್ಟ್ ಮತ್ತೆ ಬಂದನ್ರಿ ಹಾಕ್ಕೊಂಡು 2ನೇ ಶರ್ಟು, ಮತ್ತೆ ಮುಂದೆ ನಿಂತ, ಹಿಂಗೆ ಮಾಡ್ದ. ನಾ ಹೋಗ್ಲಿ ಬಿಡು, ಯಾವುದು ಒಂಟಿ ಸಲಗ ಕಾಡ್ಬಿಟ್ಟು ನಾಡಿ ಬಂದದ, ಬ್ಯಾಚುಲರ್ ಇರಬೇಕು, ಭಾರಿ ತಂದೆ. ಹೋದ್ರಿ ಮತ್ತೆ 3ನೇದು ಹಾಕೊಂಬಂದ. 3ನೇದು ಬರೋದ್ರಾಗ ಹಿಂಗೆ ಮಾಡ್ದ ನೋಡ್ರಿ, ಹಿಂಗೆ. ಏನಿದು ಆ ಟೈಪು ಈ ಟೈಪು, ನಾನವನೆಲ್ಲ ಅವಳು. ಯಪ್ಪ, ನೀ ನಂಬ್ತಿರ ಇಲ್ಲ, ವಾಪಸ್ ಹೋದನ್ರಿ ಮತ್ತೆ 4ನೇದು ಬರಬೇಕು ನನಗೆ. ನೀವು ನಂಬ್ತಿರ ಇಲ್ಲ, ಅವತ್ತು ನಾನು ಬೆಂಡಿಕಾಯಿ ಬರ ತಿಂದ್ಬಿಟ್ಟಿನಿ. ಒಟ್ಟು ಇಟ್ಟು ಬಕ್ ನಂದೇನು ಟೆನ್ಷನು, ಬಂದು ಲೊಚ್ಚಕ್ ಮುತ್ಕೊಟ್ಬಿಟ್ರ. ಏನು ಮಾಡ್ಬೇಕು ರೀ, ಟೆನ್ಷನ್ ಆಗದೀನಿ ಯಪ್ಪೋ ಅಂತ. ಆಟ್ರಾಗ ರೀ ಹಿಂದೆ ಯಾವುದೋ ಒಂದು ಸಾಫ್ಟ್ ಕೈ ಹಿಂದೆ ಟಚ್ ಆಯಿತು. ಅವನು ನನ್ನ ಗಂಡ, ನಿನ್ನ ಗಂಡಲ್ಲ, ಅವನೇಂತೆ ಗಂಡ ಆಗಲು ಸಾಧ್ಯವಿಲ್ಲ. ನಂದೇ ಯವ್ವ, ನಿನ್ನ ಗಂಡ ಮೂಗ್ದಾರ ಕಟ್ಟು. ನೀನು ನೋಡಿದ್ರ ಗಂಡ ನಗತಿ, ಅವನೇ ಗಂಡನ ಹುಡ್ಕೊಂಟಾನ ಅಂದೆ ನಾನು. ಎಂಥ ಲಾಜಿಕ್ ಇದು?
ಒಂದಿನ ನನ್ನ ಹೆಂಡತಿ ಮತ್ತು ಕೆಲಸದಾಕಿ ಗಾಸಿಪ್ ಮಾಡಾಕ್ತಾರ. ಎಷ್ಟು ಚಂದ ಕೇಳಾಕತ್ತೀರಿ ನೋಡಿ ಹೆಣ್ಮಕ್ಳು. ಗಾಸಿಪ್ ಮಾಡಾಕತ್ತಾರ. ನಂದೇನು ರೀ ಆ್ಯಸ್ ಪರ್ ಪ್ರಾಸೆಸ್ ನಾನು ಹೋಗಿ ರೂಮ್ನಾಗ ಕುಂದಿರ್ಬೇಕು. ಹೌದಲ್ಲ, ನಾ ಹೋಗಿ ರೂಮ್ನಾಗ ಕುಂತೀನಿ. ಕುಂತ್ರೆ ಏನು ಮಾಡ್ತೀನಿ ನಾವು ಹುಡುಗರು, ಹುಡ್ರು ರೀಲ್ಸ್ ನೋಡ್ಕೊತ ಕುಂತೀವಿ. ಸೊ ಒಂದು ಪಾಪಪ್ ಬಂತು, ಯಾರೋ ನಮ್ದು ಹಳೇ ಕೊಲಿಗೂ ಲೈವ್ ಅಂತ. ಸೊ ಒಂದು ಜಮಾನ್ದಾಗ ಭಾರಿ ಫಿಗರ್ ಅದು. ಆಕಿನ ಟೈಮ್ ನೋಡ್ಕೊಂಡು ನಾವು ಆಫೀಸ್ ಹೋಗ್ತಿದ್ವಿ. ನಾನು ಭಾಳ ಖುಷಿ ಆಯ್ತು, ಲೈವ್ ಅದಾಳ ಅಂತ ಕ್ಲಿಕ್ ಮಾಡಿದೆ. ಏನೂ ಕಾಣವಲ್ದು, ಕತ್ಲೆ 2 ನಿಮಿಷ ಆದಮೇಲೆ ಫುಲ್ ಹಾಟ್ ಬರಾಕತ್ತು. ಆ್ಯಕ್ಚುಲಿ ಏನು ಮಾಡಾಕ್ತಾಳೆ ಅಂದ್ರೆ ಆಕಿ ಸೀರೆ ಉಟ್ಕೊಂಡು ತೋರ್ಸಾಕ್ತಾಳೆ. ಹಿಂಗೆ ನೆರಗಿ ಸರಿ ಮಾಡ್ಕೊಂಡ್ರಿ, ಹಿಂಗೆ ಸರಿಗೆ ಹಾಕೋಬೇಕು. ವೀರೇಶ್ ಜಾಯಿನ್ ಅಂತ ಪಾಪಪ್ ಬಂತು. ಆಕೆ ಏನು ಮಾಡ್ಬೇಕ್ರಿ, ಹಿಂಗೆ ಸರಗ್ ಹಾಕೊಂಡು ಹಾಯ್ ವೀರೇಶ್ ಅನ್ಬೇಕಲ್ಲ ಲೈವ್ನಾಗ. ಮೊಬೈಲ್ ಬಿಟ್ಬಿಟ್ಟು ನಾನು ಮಕ್ಳು ಬುಕ್ ಅಂದ್ಬಿಡ್ತು. ನೀವು ಬೆಂಗಳೂರು ಭಾಷೆದಾಗ ಹೇಳ್ತಾರಲ್ರಿ ಬಾಯಿ ಬಂತು ಅಂತ, ಹಂಗಾತ್ ನನಗೆ. ಆಮೇಲೆ 80s ಅವ್ರ 90 ನಿಮ್ಗೆ ಗೊತ್ತಿರುತ್ತೆ, 80s 90s ಕಿಡ್ಗೆ ನಮ್ಮ ಜಮಾನ್ದಾಗ ನಾವು ಆಶಿಕ್ ಬನೆ ಪಿಕ್ಚರ್ನ CD ಪ್ಲೇಯರ್ ತೊಗೊಂಡು ಕಲರ್ TV ತೊಗೊಂಡು ಯಾರ್ದೋ ರೂಮ್ನಾಗ ಹೋಗಿ ನಿಂತೋಡಿ ಅದಲ್ರಿ, ಒಂದೇ ಹಾಡು ರಿವರ್ಸ್ ಮಾಡೋದು ನೋಡೋದು. ನಮ್ಗೆ ಅದೇ ದೊಡ್ಡದು, ಹೌದಲ್ರಿ? ಕರೆ ಹೇಳ ಶ್ಯಾಮೆ ಗುಡ್ ಬಾಯ್, ನಮಗೆ ಅದೇ ದೊಡ್ಡದು. ಇಂತಿದ್ದಾರೆ ಲೈವ್ ನೋಡ್ಬಿಟ್ಟಿನಲ್ರಿ. ನನಗೇನು ನಂದು ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಗೊತ್ತೇನ್ರಿ, ಪಕ್ಕದ ಮನೆ ಆಂಟಿ ಡ್ರೆಸ್ಸಿಂಗ್ ಮಾಡಾಕತ್ತಳ, ನಾನು ನೋಡ್ಬಿಟ್ಟೀನಿ. ಅದು ಅಲ್ಲಣ್ಣ ಪ್ರಾಬ್ಲಮ್ಮು, ನಾನು ನೋಡಾಕತ್ತೀನಿ ಅಂತ ಗೊತ್ತಾಗ್ಯದ. ದಟ್ ಈಸ್ ಅ ಪ್ರಾಬ್ಲಮ್. ಫುಲ್ ಟೆನ್ಷನ್ಯಾಗ ಕುಂತೀನಣ್ಣ. ಏನು ಮಾಡ್ಬೇಕು ಅನ್ನೋದ್ರಾಗ ಬೆಲ್ ಹೊಡೆನ ನನ್ನ ಹೆಂಡ್ತಿ ಬಂದಳ. ಬೆಲ್ ಹೊಡಿತು, ಬಾಗ್ಲ ತೆಗಿ ಬಾ ಅಂತ. ಹುಚ್ಚ, ನಾವು ಯಾವ ಸಿಚುವೇಶನ್ ಅದ ನೀನು ಗೊತ್ತನ್ ಹೇಳಂಗಿಲ್ಲ. ಆಕೆಗೆ ಹೇಳಿದ್ರೆ ಕಾಲ್ ಮಾಡ್ತಾ ಹೊಡಿತಾಳ. ಇಲ್ಲ ನಾನು ಭಾಳ ಟೆನ್ಷನ್ ಇದೀನಿ, ಭಾಳ ಕೆಲಸ ಐತಿ, ನೀನೇ ಹೋಗ್ತೀವಿ ಅಂತ. ಆಕೆ ಮುಂದೆ ಹೋದ್ಲು, ಹಿಂದಿಂದ ಕೆಲಸದಾಕಿ. ನನ್ನ ಹೆಂಡ್ತಿ ಹೋಗಿ ಹಿಂಗೆ ಬಾಗ್ಲ ತೆಗೆದ್ಲು. ಓಕೆ, ಕೊರಿಯರ್ ಬಾಯ್ ಹಿಂದೆ ನಿಂತಾಳ ಕೆಲಸದಾಕಿ ಸೀರೆ ಉಟ್ಕೊಂಡು. ಕೊರಿಯರ್ ಬಾಯ್ ಏನು ಮಾಡ್ಬೇಕ್ರಿ, ಕೊಟ್ಟು ಹೋಗ್ಬೇಕು. ಅವ ಏನು ಮಾಡಿದಾರೆ, ನನ್ನ ಹೆಂಡತಿಗೆ ಕೈಯಾಗ ಕೊಟ್ಟು ಅಮ್ಮೋರ್ನ ಕರಿಯಮ್ಮ ಅಂತ. ದೂರದಿಂದ ನಿಂತಕ್ಕಿ ಅಮ್ಮೋರ್ ಅಂತ. ಯಾಕಂದ್ರೆ ಆಕಿ ರೇಷ್ಮೆ ಸೀರೆ ಆಗದಾಳ, ಹಸಿರು ಕಲರ್ ನೈಟಾಗ ನಾನು ಹೆಂಡ್ತಿ ಅದಾಳ. ಅವತ್ತು ನೋಡ್ಬೇಕ್ರಿ, ಅಪ್ಪ ಚಿತ್ರ ನೋಡ್ಬೇಕು. ನೀನೇ ಕಾರಣ ಹೋಗತ್ತ ಒಂದು ಮಾತಂದ್ಲು, ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಇಟ್ಸ್ ಬಿನ್ ಮೈ ಟೈಮ್. ಥ್ಯಾಂಕ್ ಯು ಸೋ ಮಚ್.